ಮೈಸೂರು ಬೋಂಡ ಮಾಡುವುದನ್ನು ನೋಡೋಣ. ಮೊಸರು ತೊಗೊಂಡಿದ್ದೀನಿ ನಾನು ಒಂದು ಕಪ್ಪಷ್ಟು. ಇದು ಸ್ವಲ್ಪ ಎಲ್ಲ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ನೈಸಾಗಿ. ಇದು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ಹಾಗೆ ಒಂದು ಸ್ವಲ್ಪ ಸಕ್ಕರೆ. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಸರು ಉಳಿದ್ರೆ ಚೆನ್ನಾಗಿರುತ್ತೆ, ಮೊಸರು ಇಲ್ವಾ ಮಜ್ಜಿಗೆ. ಇವಾಗ ಮೈದಾ ಹಿಟ್ಟು ಹಾಕಿ ಕಲಿಸ್ಬೇಕು. ನೀವು ಕಣಕ ಯಾವ ಥರ ಕಲಿಸ್ಕೊಂತೀರಿ ಆ ಥರ ಕಲಿಸ್ಕೋಬೇಕು ನೀಟಾಗಿ. ಇದು ಚೆನ್ನಾಗಿ ಬೀಟ್ ಮಾಡಬೇಕು. ಈ ಥರ ಗಂಟು ಇಲ್ದಾಗೆ ನೀವೆಷ್ಟು ಬೀಟ್ ಮಾಡ್ತೀರೋ ಅಷ್ಟು ಸ್ಮೂತಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಅದಕ್ಕೆ ಕಲಿಸ್ಕೋಬೇಕು. ಹಿಂಗಂದ್ರೆ ಹಿಂಗೆ ಬೀಳ್ಬೇಕಿದು. ಇಷ್ಟೆಲ್ಲ ಇದ್ದರೆ ಸಾಕು. ನೀವು ಯಾವ ಥರ ಬೀಟ್ ಮಾಡಿ ಬೇಸ್ ಚೆನ್ನಾಗಿ ಕಲಿಸ್ಕೊಂತೀರೋ ಬೋಂಡ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ, ಹಾಗೆ ಓಂಕಾಳು ಸ್ವಲ್ಪ, ಇವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು. ಇದನ್ನು ಒಂದು 1/2 ಅವರ್ ನೆನೆಯಕ್ಕೆ ಬಿಡಬೇಕು ಚೆನ್ನಾಗಿ. ಆವಾಗ ನಿಮಗೆ ಕ್ರಿಸ್ಪಿಯಾಗಿ ಬೋಂಡ ಚೆನ್ನಾಗಿ ಬರುತ್ತೆ. ಒಂದು 1/2 ಅವರ್ ನೆನೆಯಲಿ. ಇದು 1/2 ಅವರ್ ನೆನೆದ್ರೆ ಚೆನ್ನಾಗಿ ಬಬಲ್ಸ್ ಆಗಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ರಿ ಈ ಥರ ರೆಡಿ ಆಗಿದೆ. ಹಿಂಗೆ ಬಿಟ್ಟರೆ ಹಿಂಗೆ ಕರೆಕ್ಟಾಗಿ ಹಿಂಗೆ ಬಿಡಬೇಕು. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಒಂದು ಬಾಣಲೆಯಲ್ಲಿ. ಎಣ್ಣೆ ಕಾದಿದ್ದಿಲ್ಲ ನೋಡೋಣ. ಎಣ್ಣೆ ಕಾದಿದೆ. ನಾನು ಚಿಕ್ಕ ಹಾಕ್ತಾಯಿದ್ದೀನಿ. ದೊಡ್ಡ ಬೇಕಂದ್ರೆ ದೊಡ್ಡ ಹಾಕ್ಬೋದು. ಚಿಕ್ಕ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕ್ಕದಾಗಿ ಅಂತ. ಇದು ನೋಡ್ರಿ ಅದೇ ಗೋಲ್ಡನ್ ಕಲರ್ ಇದೆ. ಅವೇ ಟರ್ನ್ ಆಗಿಬಿಡ್ತವೆ ಆದಂಗೆ. ನೋಡ್ರಿ ಗೋಲ್ಡನ್ ಕಲರ್ ಬರ್ತಾ ಇದೆ ನೋಡ್ರಿ. ಇಷ್ಟ ಆದರೆ ಸಾಕು. ನಾವು ಹಿಟ್ಟು ಯಾವ ಥರ ಕಲಿಸ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಹಿಟ್ಟು ಚೆನ್ನಾಗಿ ಕಲಿಸ್ಕೊಂತೀರ ಅಷ್ಟು ಬೋಂಡ ಚೆನ್ನಾಗಿರುತ್ತೆ. ನಾನು ಬಿಟ್ಟಿದ್ದು ಸ್ವಲ್ಪ ಇಷ್ಟು ಊದ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ. ಬಿಸಿ ಬೋಂಡ ರೆಡಿ. ಚಟ್ನಿ ಮತ್ತು ಈರುಳ್ಳಿ ಜೊತೆ ಮಾಡ್ಕೊಂಡು ತಿಂದು ಚೆನ್ನಾಗಿರುತ್ತೆ ಟೇಸ್ಟು.